ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕ್ವಿಕ್ ಆ್ಯಂಡ್ ಈಸಿಯಾಗಿ ನಾವು ಆನಿಯನ್ ಪಕೋಡನ ಮಾಡ್ಕೊಳ್ಳೋಣ. ಈ ವೆದರ್ಗೆ ಏನಾದರೂ ಖಾರವಾಗಿ ಹಾಗೆ ಬಾಯಿಗೆ ರುಚಿಯಾಗಿ ಏನಾದರೂ ತಿನ್ನಬೇಕಂತ ಅನಿಸೋದು ಸರ್ವೇ ಸಾಮಾನ್ಯ. ಹಾಗಾಗಿ ನಾವು ಇವಾಗ ಆನಿಯನ್ ಪಕೋಡನ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಮೂರರಿಂದ ನಾಲ್ಕು ಈರುಳ್ಳಿ, ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಓಂಕಾಳು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 6 ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆ ಕರಿಬೇವು. ಇದೆಲ್ಲದನ್ನು ಸಣ್ಣದಾಗಿ ಹಚ್ಕೊಳ್ಳೋಣ. ನಾನು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕಡಲೆ ಹಿಟ್ಟು, ಕರಿಯೋದಕ್ಕೆ ಎಣ್ಣೆ, ಜೊತೆಗೆ ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ಕೊಬೇಕಾಗುತ್ತೆ. ಇಷ್ಟಿದ್ರೆ ಸಾಕು, ನಾವು ಬೇಗ ಆನಿಯನ್ ಪಕೋಡನ ಮಾಡ್ಕೊಬಹುದು. ಸೊ ಆನಿಯನ್ ಪಕೋಡ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಬೆಂಗಳೂರು ವೆದರ್ ಬೇರೆ, ಒಂದು ಸಡನ್ನಾಗಿ ಮಳೆ ಬರುತ್ತೆ, ಸಡನ್ನಾಗಿ ಬಿಸಿಲು ಬರುತ್ತೆ, ಈವ್ನಿಂಗ್ ಆದರೆ ಚಳಿ. ಸೊ ಇಂಥ ಟೈಮಲ್ಲಿ ಆನಿಯನ್ ಪಕೋಡ ತಿನ್ನಬೇಕಂತ ಅನಿಸುತ್ತೆ ಅಲ್ವಾ. ಸೊ ಬನ್ನಿ ಈಗ ಬೇಗ ಆನಿಯನ್ ಪಕೋಡನ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ನಾವು ಹಾಗೆ ಹಸಿಮೆಣ್ಸಿನ್ಕಾಯಿನ ಕೂಡ ಸಣ್ಣದಾಗಿ ಹಚ್ಕೊಳ್ಳೋಣ. ನಾನು ಕೆಲವೊಂದು ಸಲ ಹಸಿಮೆಣ್ಸಿನ್ಕಾಯನ್ನು ಹಾಗೆ ಫುಲ್ಲು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಜೊತೆಗೆ ಕರಿಬೇವು ಇದೆಲ್ಲದನ್ನು ತರ್ತರಿಯಾಗಿ ಸಣ್ಣ ಜಾರಲ್ಲಿ ಹಾಕೊಂಡ್ಬಿಡ್ತೀನಿ. ತರ್ತರಿಯಾಗಿರುತ್ತೆ, ಆಗ ಮಕ್ಕಳಿಗೆ ಬಾಯಿಗೆ ಸಿಗೋದಿಲ್ಲ ಆ್ಯಂಡ್ ಅವ್ರಿಗೆ ಖಾರ ಕೂಡ ಅನಿಸೋದಿಲ್ಲ, ಚೆನ್ನಾಗಿರುತ್ತೆ ಅದು ಕೂಡ. ಬಟ್ ಈ ರೀತಿ ಮಾಡಿದಾಗ ನಮಗೆ ಎಲ್ಲ ದೊಡ್ಡವ್ರಿಗೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ಈಗ ಸಾಕು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವನ್ನು ಕೂಡ ಸಣ್ಣದಾಗಿ ಹಚ್ಕೊಳ್ಳೋಣ. ಇದಕ್ಕೆ ಸಬ್ಬಾಕ್ಷಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಇರಲಿಲ್ಲ, ಬಟ್ ಇದ್ದರೆ ಮಾತ್ರ ಸಖತ್ ಟೇಸ್ಟ್ ಕೊಡುತ್ತೆ. ಸಬ್ಬಾಕ್ಷಿ ಸೊಪ್ಪನ್ನು ಹಾಕ್ಕೊಂಡು ಪಕೋಡ ಮಾಡಿಕೊಂಡ್ರೆ. ಈಗ 1 ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. 1 ಕಪ್ ಕಡಲೆ ಹಿಟ್ಟು, ಹಾಗೆ ತರಿಯಾಗಿ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿ ಇದೆಲ್ಲದನ್ನು ಹಾಕ್ಕೊಂಡು ಆನಿಯನ್ಸನ್ನು ಈ ರೀತಿಯಾಗಿ ಮೊದಲೇ ಈ ಥರ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಹತ್ಕೊಳ್ಳುತ್ತೆ. ಕಡಲೆ ಹಿಟ್ಟು ಕಲಸೋಕ್ಕೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಹಾಗೆ ನಾನು ಜೀರಿಗೆ, ಸೋಂಪು ಇದೆಲ್ಲನ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ನೋಡಿಕೊಂಡು ಬೇಕಿದ್ರೆ ಹಾಕ್ಕೊಬಹುದು. ನೀರು ಸ್ವಲ್ಪನೇ ಹಾಕ್ಕೊಳ್ಳಿ. ಆನಿಯನ್ ಪಕೋಡಗೆ ನೀರು ಜಾಸ್ತಿ ಬೇಕಾಗಲ್ಲ. ಹಾಗೆ ನಾನಿಲ್ಲಿ ಕಲಿಸ್ಕೊತಾನೆ ಜೊತೆಗೆ ಸ್ವಲ್ಪ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಕಲಸಿದ ತಕ್ಷಣ ಇಮಿಡಿಯೇಟಾಗಿ ನಾವು ಪಕೋಡನ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಕ್ರಿಸ್ಪಿಯಾಗಿ ಬರಲಿ ಅಂತ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ನಾವೀಗ ಪಕೋಡನ ಹಾಕ್ಕೊಳ್ಳೋಣ. ಹೀಗೆ ಈಗ ಪಕೋಡ ಹಿಟ್ಟು ರೆಡಿ ಇದೆ. ಈಗ ಪಕೋಡನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ರೆಡಿ ಇದೆ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪಕೋಡ ಹಾಕ್ಕೊಂಡು ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಪಕೋಡ. ನಾನು ಪಕೋಡನ ಹಾಕ್ಕೊತಾ ಇದ್ದೀನಿ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ನಾವು ಪಕೋಡನ ಹೊರಗಡೆ ತೊಗೊಳ್ಬೇಕಾಗುತ್ತೆ. ಸೊ ಇದು ರೆಡಿ ಆಗಿದೆ. ನೋಡಿ ಆನಿಯನ್ ಪಕೋಡ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ.
ಒಂದು 5ರಿಂದ 6 ಪಕೋಡನ ಹಾಕ್ಕೊಳ್ಳಿ ಒಂದೊಂದು ಸಾರಿ. ಯಾಕೆ ಅಂದರೆ ಚೆನ್ನಾಗಿ ಎಲ್ಲ ಈವನ್ ಆಗಿ ಬೇಯುತ್ತೆ ಪಕೋಡಗಳು, ಇಲ್ಲ ಅಂದರೆ ಅದು ಹಸಿ ಬಿಸಿ ಆಗಿರುತ್ತೆ. ಹಾಗಾಗಿ ಮನೇಲಿ ಒಬ್ರು ತಿಂಡಿ ಪೋತಾ ಇದ್ದಾರೆ, ಯಾವಾಗಲೂ ಪಕೋಡ ಮಾಡು, ಬಜ್ಜಿ ಮಾಡು, ನಿಪ್ಪೊಟ್ಟು ಮಾಡು, ಚಕ್ಲಿ ಮಾಡು ಅಂತಿರ್ತಾರೆ. ಸೊ ಅವ್ರಿಗೋಸ್ಕರನೇ ಇದನ್ನು ಮಾಡ್ತಾಯಿದ್ದೀನಿ. ಈ ಗರಿ ಗರಿಯಾಗಿರೋ ಪಕೋಡ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.